ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿ ಗಣಿತದಲ್ಲಿ ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026ಕ್ಕಾಗಿ LBA ಆಧಾರವಾಗಿಟ್ಟುಕೊಂಡು ಒಂದು 15 ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ 4th ಸ್ಟ್ಯಾಂಡರ್ಡಲ್ಲಿ ನಾನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಮತ್ತು ಹಾಕ್ತಿದ್ದೀನಿ. ಸೊ ಇವಾಗ ಮ್ಯಾಥ್ಸ್ ಇದೆ. ಬರೀ ಕನ್ನಡ ಮೀಡಿಯಮ್ ಅಷ್ಟೇ ಅಲ್ಲ, ಬೈಲಿಂಗ್ವಲಲ್ಲಿನೂ ಕೂಡ ಸಿಗ್ತದೆ. ಕನ್ನಡ ಮೀಡಿಯಂ 4 ಮತ್ತು 5 ಸಿಗ್ತದೆ, ಬೈಲಿಂಗ್ವಲಲ್ಲಿ 3, 4, 5 ಸಿಗ್ತದೆ. ಸೊ ಯಾರಿಗೆ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡುವ. ಕ್ವಶನ್ ಪೇಪರ್ ಡಿಸೈನ್ ಇದೆ. ಸೊ ಫಸ್ಟ್ ನಿಮಗೆ ಘಟಕ ಗೊತ್ತಿರಬೇಕು. ಆಗಸ್ಟ್ನಲ್ಲಿ 15% ಏನಾಗಬೇಕಂದ್ರೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಇಟ್ ಮೀನ್ಸ್ 3 ಯೂನಿಟ್ ಬರ್ತದೆ. 6 ಭಾಗಾಕಾರ, 7 ವೃತ್ತಗಳು, 8 ಮಾನಸಿಕ ಲೆಕ್ಕಾಚಾರ. ಭಾಗಾಕಾರದಿಂದ 5 ಅಂಕ 3 ಪ್ರಶ್ನೆ, ವೃತ್ತಗಳಿಂದ 6 ಅಂಕ 4 ಪ್ರಶ್ನೆ, ಮಾನಸಿಕ ಲೆಕ್ಕಾಚಾರ 4 ಅಂಕ 3 ಪ್ರಶ್ನೆ. ಒಟ್ಟು ಇಲ್ಲಿ 15 ಅಂಕಗಳನ್ನು 10 ಪ್ರಶ್ನೆಗಳ ಮೂಲಕ ಏನು ಮಾಡಿದ್ದೀವಿ, ಪರೀಕ್ಷೆಗೆ ಪ್ರಶ್ನೆಗಳನ್ನು ಬಳಕೆಯನ್ನು ಮಾಡಿರೋದು. ಉದ್ದಿಷ್ಟಗಳನ್ನು ನೋಡೋದಾದರೆ ಜ್ಞಾನಕ್ಕೆ 6 ಅಂಕ ಇದೆ, ತಿಳುವಳಿಕೆಗೆ 5, ಕೌಶಲಕ್ಕೆ 4, ಒಟ್ಟು 15 ಅಂಕಗಳನ್ನು ಬಳಕೆ ಮಾಡಿದ್ದೀವಿ. ಪ್ರಶ್ನೆ ವಿಧ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಇರತಕ್ಕಂಥದ್ದು 6, ಕಿರು ಉತ್ತರ ಇರೋದು 6, ದೀರ್ಘ ಉತ್ತರ ಇರೋದು 3, ಒಟ್ಟು 15. ಕ್ಲಿಷ್ಟತೆ ಮಟ್ಟ ಸರಳ 6 ಅಂಕ, ಸಾಧಾರಣ 6 ಅಂಕ, ಕಠಿಣ 3 ಅಂಕ, ಒಟ್ಟು 15 ಅಂಕ. ಇದು ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡಿದ್ದೀವಿ. ಸೊ 6ನೇ ಪಾಠ ಭಾಗಾಕಾರಕ್ಕೆ 1 ಅಂಕದ 2, 3 ಅಂಕದ 1, 3 ಪ್ರಶ್ನೆ 5 ಅಂಕ, ವೃತ್ತಗಳಿಂದ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ, ಮಾನಸಿಕ ಲೆಕ್ಕಾಚಾರ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ, ಒಟ್ಟು 1 ಮಾರ್ಕರ್ 6, 2 ಮಾರ್ಕರ್ 3, 3 ಮಾರ್ಕರ್ 1, 10 ಕ್ವಶನ್ಸ್ 15 ಮಾರ್ಕನ್ನು ಮಾಡಿದ್ದೀವಿ. ಇದು ಪ್ರಶ್ನೋತ್ತರ ಪತ್ರಿಕೆಗಳಲ್ಲಿ ಬರ್ತದೆ. ಮೇಲೆ ಪ್ರಶ್ನೆ ಇರ್ತದೆ, ಕೆಳಗಡೆ ಉತ್ತರ ಬರಲಿಕ್ಕೆ ಜಾಗ ಕೊಟ್ಟಿರ್ತೀವಿ. ಅಲ್ಲಿ ಆರಾಮಾಗಿ ಉತ್ತರಗಳನ್ನು ಏನು ಮಾಡ್ಬೋದು, 2 ಪೇಜಸ್ಸಲ್ಲಿ ಬರಿಬೋದು. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026 ಮಾದರಿ ಉತ್ತರಗಳು ತರಗತಿ 4 ವಿಷಯ ಗಣಿತ, ಅಂಕ 15, ಸಮಯ 40 ನಿಮಿಷ. ಫಸ್ಟ್ ಒನ್ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. 3 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ವಸ್ತುಗಳನ್ನು ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚೋ ವಿಧಾನಕ್ಕೆ ಏನಂತ ಕರಿತೀರಿ? ಆಪ್ಷನ್ ಡಿ ಭಾಗಾಕಾರ ಅಂತ ಕರೆಯೋದು. ಪ್ರಶ್ನೆ 2, ಒಂದು ವೃತ್ತದಲ್ಲಿ ಡ್ಯಾಶ್ ವೃತ್ತ ಕೇಂದ್ರಗಳಿರ್ತವೆ. A3, B1, C4, D2. ಈಗಾಗಲೇ ಅಪ್ಲೋಡ್ ಮಾಡಿರ್ತಕ್ಕಂಥ ಕನ್ನಡ, ಇಂಗ್ಲೀಷ್ ಮತ್ತು EVS ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದ್ದಾವೆ, ಅವುಗಳನ್ನು ಯುಟಿಲೈಸ್ ಮಾಡಿಕೊಡ್ರಿ. ಎಸ್, ಇನ್ನು ಬಿಟ್ಟ ಸ್ಥಳ ಪ್ರಶ್ನೆ 3 ಇತ್ತು. 625 0ಯಿಂದ ಗುಣಿಸಿದಾಗ ಬರೋ ಗುಣಲಬ್ಧ ಎಷ್ಟು? A 625, B 0, C 1, D 620. ಸರಿಯಾದ ಉತ್ತರ ಆಯ್ಕೆ B 0. ಇನ್ನು ಒಂದೇ ಅಂಕದ ಉತ್ತರವನ್ನು ಬೇಯಿಸಲಿಕ್ಕೆ ನಿಮಗೆ 3 ಪ್ರಶ್ನೆಗಳು ಸಿಗ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಭಾಜ್ಯ ಎಂದರೇನು? ಉತ್ತರ, ಭಾಗಾಕಾರದಲ್ಲಿ ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನು ಭಾಜ್ಯ ಅಂತ ಕರೆಯೋದು. ಪ್ರಶ್ನೆ 5, ವೃತ್ತ ರಚಿಸಲು ಬಳಸುವ ರೇಖಾಗಣಿತದ ಉಪಕರಣ ಯಾವುದು? ಸರಿಯಾದ ಉತ್ತರ ಕೈವಾರ. ಪ್ರಶ್ನೆ 6, 30ಕ್ಕೆ 40 ಕೂಡಿದಾಗ ಬರೋ ಉತ್ತರ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಇದೆ, 30 + 40 ಅಂತ ಆಗ್ತದೆ. ಸೊ 30 + 40 = 70. ಸೊ 70 ಅನ್ನೋದು ಉತ್ತರ ಬರೆದ್ರೆ ಸೊ 1 ಮಾರ್ಕರ್ ಇತ್ತು. ಇನ್ನು 2 ಅಂಕದ ಪ್ರಶ್ನೆ ಇದೆ. ನಾಣ್ಯ ಅಥವಾ ಬಳೆಯನ್ನು ಬಳಸಿ ವೃತ್ತವನ್ನು ರಚಿಸಿ ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳ ಕಡೆಗೆ ನಾಣ್ಯ ಇರ್ಬೋದು, ಅಥವಾ ಬಳೆಗಳಿರ್ಬೋದು, ಅಥವಾ ತಟ್ಟೆ ಇರ್ಬೋದು. ಓಕೆ, ಏನೋ ಗೋಲಾಕಾರದ ವಸ್ತುವನ್ನು ಬಳಸಿ ಏನು ಮಾಡಬೇಕು, ವೃತ್ತ ರಚನೆ ಮಾಡಬೇಕು. ಸೊ ವೃತ್ತ ರಚನೆ ಆದ್ರೇ 2 ಅಂಕ ನಿಮಗೆ ಕೊಡ್ತಾರೆ. ಇನ್ನು 8ನೇ ಪ್ರಶ್ನೆ, 2 ಸೆಂಟಿಮೀಟರ್ ಅಳತೆಯ ವೃತ್ತವನ್ನು ರಚಿಸಿ ವೃತ್ತ ಕೇಂದ್ರವನ್ನು ಹೆಸರಿಸಿ. ಸೊ ಇದು 2 ಸೆಂಟಿಮೀಟರ್ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಅಳತೆ ಪಟ್ಟಿಯಿಂದ ಕೈವಾರವನ್ನು ಸರಿ ಮಾಡಬೇಕು. ಆಮೇಲೆ ಒಂದು ವೃತ್ತವನ್ನು ರಚಿಸಬೇಕು. ಅದಕ್ಕೆ ಇಲ್ಲಿ O ಅಂತ ಏನು ಮಾಡಿದ್ದೀವಿ, ವೃತ್ತ ಕೇಂದ್ರ ಇದೆ A ಅಂತಕ್ಕಂಥದ್ದು. ಸೊ ಟೋಟಲ್ ಇದಕ್ಕಿರ್ತಕ್ಕಂಥ ರೇಡಿಯಸ್, ಇಟ್ ಮೀನ್ಸ್ ತ್ರಿಜ್ಯ ಎಷ್ಟಿದೆ ಅಂದರೆ 2 ಸೆಂಟಿಮೀಟರ್ ಇದೆ. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕರ್ ಕೊಡ್ತಾರೆ. ಪ್ರಶ್ನೆ 9, ರಂಗಪ್ಪನ ಮನೆಯಲ್ಲಿ 40 ಹಸುಗಳನ್ನು, 20 ಕುರಿಗಳನ್ನು, 30 ಹಂದಿಗಳನ್ನು ಸಾಕಿದ್ದಾನೆ. ಅವರು ಮನೆಯಲ್ಲಿ ಬಳಸಿದ ಒಟ್ಟು ಸಾಕು ಪ್ರಾಣಿಗಳ ಸಂಖ್ಯೆ ಎಷ್ಟು? ಬರಿಬೇಕು. ರಂಗಪ್ಪ ಸಾಕಿದ ಹಸುಗಳ ಸಂಖ್ಯೆ 40, ಕುರಿಗಳ ಸಂಖ್ಯೆ 25, ಹಂದಿಗಳ ಸಂಖ್ಯೆ 30. ಒಟ್ಟು ಸಾಕು ಪ್ರಾಣಿಗಳ ಸಂಖ್ಯೆ ಕಂಡುಹಿಡಬೇಕು. 4, 2, 6, 6, 3, 9. ಸರಿಯಾದ ಉತ್ತರ ಎಷ್ಟಾಗ್ತದಪ್ಪ ಅಂದರೆ 90 ಈಸ್ ದ ರೈಟ್ ಆನ್ಸರ್. ಅಂದರೆ ರಂಗಪ್ಪ ಸಾಕಿರ್ತಕ್ಕಂಥ ಒಟ್ಟು ಸಾಕು ಪ್ರಾಣಿಗಳು, ಅದು ಹಂದಿ, ಹಸು ಮತ್ತು ಕುರಿ ಎಲ್ಲ ಸೇರಿ 90 ಪ್ರಾಣಿಗಳು ಅಂತ ಬರ್ತದೆ.
ಲಾಸ್ಟ್ 3 ಮಾರ್ಕರ್ ಪ್ರಶ್ನೆ ಇತ್ತು. ಒಬ್ಬ ಕೆಲಸಗಾರ ಒಂದು ವಾರಕ್ಕೆ 3430 ಸಂಪಾದನೆ ಮಾಡ್ತಾನೆ. ಹಾಗಾದರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಇದೇನು ಮಾಡಬೇಕು, 34 ವಾರದ ಎಷ್ಟು ದಿನ ಇದ್ದಾವೆ, 7. ಸೊ 7ರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ಭಾಗಾಕಾರವನ್ನು ಮಾಡ್ತೀರಿ. ಸೊ 7ರಿಂದ ಭಾಗಾಕಾರವನ್ನು ಮಾಡಿದ್ರೆ ಸೊ ಬರ್ತಕ್ಕಂಥ ಉತ್ತರ ಎಷ್ಟಾಗಿರ್ತದೆ, 490 ಆಗಿರ್ತದೆ. ಸೊ 490 ಈಸ್ ದಿ ರೈಟ್ ಆನ್ಸರ್. ಇಷ್ಟು ಫೋರ್ತ್ ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಗಣಿತದಲ್ಲಿ FA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ. ಎಲ್ಲ ಬಂದಿದ್ದಾವೆ. LBAಗಳು ಕೂಡ ಸಿಗ್ತವೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೋ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಗುಡ್ ಲಕ್.